ಪದಪಯಣ ಗಾನ ಸಿಂಚನ. ಗಾನ ಸಿಂಚನ ಜನಮನದ ಪದಪಯಣ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಹೃದಯಪೂರ್ವಕವಾದಂತಹ ಸ್ವಾಗತ ಸುಸ್ವಾಗತ. ನಮ್ಮ ತ್ರಿವಳಿ ರತ್ನಗಳನ್ನ ನಮ್ಮ ಗಾನ ಸಿಂಚನ ಕಾರ್ಯಕ್ರಮಕ್ಕೆ ಸ್ವಾಗತಿಸುವಂತಹ ಸಮಯ. ಜೋರಾದ ಚಪ್ಪಾಳೆಯೊಂದಿಗೆ ಸ್ವಾಗತಿಸೋಣ ನಮ್ಮ ಕಡಬ್ಗೆರೆ ಮುನಿರಾಜು ಸರ್, ವೆಲ್ಕಮ್ ಸರ್. ನಮ್ಮ ವೇಮಗಲ್ ನಾರಾಯಣ ಸ್ವಾಮಿ ಸರ್, ವೆಲ್ಕಮ್ ಸರ್. ಹಾಗೆ ನಮ್ಮ ಮುಖ್ಯ ತೀರ್ಪುಗಾರರಾದಂತಹ ದಿ ವೆರಿ ಬ್ಯೂಟಿಫುಲ್ ಅರ್ಚನಾ ಉಡುಪ ಮ್ಯಾಮ್. ಮುಂಗೋಳಿ ಕೂಗ್ಯಾವೋ ಮೂಡಲ್ ಕೆಂಪೇರ್ಯಾವೋ ಈ ಒಂದು ಹಾಡನ್ನ ಹಾಡೋದಕ್ಕೆ ಬರ್ತಾ ಇದ್ದಾರೆ ನಮ್ಮ ಕುಮಾರ್ ಬಡಿಗೇರ. ಬರ್ಲಿ ಜೋರಾದ ಚಪ್ಪಾಳೆ ನಮ್ಮ ಕುಮಾರ್ ಬಡಿಗೇರ ಅವರಿಗೆ. ನಮಸ್ಕಾರ ಮೇಡಮ್. ನಮಸ್ಕಾರ. ಆ್ಯಕ್ಚುಲಿ ಏನು ಗೊತ್ತಾ, ನಾನು ಬ್ಯಾಕ್ ಸ್ಟೇಜಲ್ಲಿ ಮತ್ತು ಕಂಟೆಸ್ಟೆನ್ಸ್ ಇರೋ ಕಡೆ, ನಮ್ಮ ಸ್ಪರ್ಧಾಳುಗಳಿರೋ ಕಡೆ ನೋಡಿದಾಗೆಲ್ಲ ಸಿಕ್ಕಾಪಟ್ಟೆ ಮಾತಾಡೋದು, ಸಿಕ್ಕಾಪಟ್ಟೆ ತರಲೆ ಮಾಡೋದು ನಮ್ಮ ಕುಮಾರ್ ಬಡಿಗೇರ. ಹೌದಾ ಇಲ್ವಾ? ನೋಡಿ ಎಲ್ಲರೂ ಕ್ಲಾಪ್ ಮಾಡ್ತಾ ಇದ್ದಾರೆ ಅಂದರೆ ಎಷ್ಟು ಪ್ರಶ್ನೆಗಳನ್ನು ಕೇಳ್ತಾರೆ ಅಂದರೆ. ಅಲ್ಲ, ಅದು ಸರಿನಾ ಅಥವಾ ತಪ್ಪ? ಅದು ತುಂಬ ಸರಿ. ಲೈವ್ಲಿ ಆಗಿ ಇಡ್ತೀರಾ ಅಲ್ಲ ಅಟ್ಮಾಸ್ಫಿಯರ್ನ. ಹಾಂ, ನಿಮ್ಮ ಅಕ್ಕಪಕ್ಕ ಇರೋರು ಖುಷಿಯಾಗಿರ್ತಾರಲ್ಲ, ಅವ್ರು ಖುಷಿ ಇದ್ರೆ ನನಗೂ ಖುಷಿ ಅಲ್ವಾ? ಓಕೆ. ಸೊ ಇವಾಗ ಯಾವ ಹಾಡು ಹಾಡ್ತಿದ್ದೀರಿ? ಮುಂಗೋಳಿ ಕೂಗ್ಯಾವೋ. ನಾನು ಮೊದಲು ನನ್ನ ವಿದ್ಯಾದೇವತೆ ಸರಸ್ವತಿ ತಾಯಿಗೆ ನಮಸ್ಕರಿಸಿ, ನಾನು ಉತ್ತರ ಕರ್ನಾಟಕದ ಹಳ್ಳಿಯ ಜನಪದ ಗೀತೆ ಆಗಿರ್ತಕ್ಕಂಥ ಮುಂಗೋಳಿ ಕೂಗ್ಯಾವು ಮೂಡಲ್ ಕೆಂಪೇರ್ಯಾವು ಸ್ವಾಮಿ ನನ್ನಯ್ಯ ರಥವೇರಿ ಬರುವಾಗ ನಾವೆದ್ದು ಕೈಯ ಮುಗಿದೆವು ಅಂತಕ್ಕಂಥ ಉತ್ತರ ಕರ್ನಾಟಕದ ಹಳ್ಳಿಯ ಸೊಗಡನ್ನು ಬಿಂಬಿಸ್ತಕ್ಕಂಥ ಜನಪದ ಗೀತೆಯನ್ನು ಹಾಡ್ತಾ ಇದ್ದೇನೆ. ಸೂಪರ್, ಬಲಿ ಜೋರಾದ ಚಪ್ಪಾಳೆ. ತಂದಾನೋ ತಾನೆ ತಂದಾನೋ, ತಂದಾನೋ ತಾನೆ ತಂದಾನೋ, ತಂದಾನೋ ತಾನೆ ತಂದಾನೋ, ತಂದಾನೋ ತಾನೆ ತಂದಾನೋ. ಮುಂಗೋಳಿ ಕೂಗ್ಯಾವೋ ಓ ಮೂಡಲ್ ಕೆಂಪೇರ್ಯಾವೋ, ಓ ಮುಂಗೋಳಿ ಕೂಗ್ಯಾವೋ ಓ ಮೂಡಲ್ ಕೆಂಪೇರ್ಯಾವೋ. ಸ್ವಾಮಿ ನನ್ನಯ್ಯ ರಥವೇರಿ ಬರುವಾಗ, ಸ್ವಾಮಿ ನನ್ನಯ್ಯ ರಥವೇರಿ ಬರುವಾಗ ನಾವೆದ್ದು ಕೈಯ ಮುಗಿದೆವು, ನಾವೆದ್ದು ಕೈಯ ಮುಗಿದೆವು, ನಾವೆದ್ದು ಕೈಯ ಮುಗಿದೆವು, ನಾವೆದ್ದು ಕೈಯ ಮುಗಿದೆವು. ಮುಂಗೋಳಿ ಕೂಗ್ಯಾವೋ ಓ ಮೂಡಲ್ ಕೆಂಪೇರ್ಯಾವೋ, ಮುಂಗೋಳಿ ಕೂಗ್ಯಾವೋ ಓ ಮೂಡಲ್ ಕೆಂಪೇರ್ಯಾವೋ. ಮಕ್ಕಳಾಟವು ಚಂದ ಮತ್ತೆ ಯೌವನ ಚಂದ, ಮಕ್ಕಳಾಟವು ಚಂದ ಮತ್ತೆ ಯೌವನ ಚಂದ, ಮುಪ್ಪಿನಲ್ಲಿ ಚಂದ ನೆರೆಗಡ್ಡ ಜಗದೊಳಗೆ, ಮುಪ್ಪಿನಲ್ಲಿ ಚಂದ ನೆರೆಗಡ್ಡ ಜಗದೊಳಗೆ. ಎತ್ತ ನೋಡಿದರೂ ನಗು ಚಂದ, ಎತ್ತ ನೋಡಿದರೂ ನಗು ಚಂದ, ಎತ್ತ ನೋಡಿದರೂ ನಗು ಚಂದ. ಮುಂಗೋಳಿ ಕೂಗ್ಯಾವೋ ಓ ಮೂಡಲ್ ಕೆಂಪೇರ್ಯಾವೋ, ಮುಂಗೋಳಿ ಕೂಗ್ಯಾವೋ ಓ ಮೂಡಲ್ ಕೆಂಪೇರ್ಯಾವೋ.
ಹಾಲ್ಬೇಡಿ ಅತ್ತಾನ ಗೋಲ್ಬೇಡಿ ಕುಣಿದಾನ ಹಾಲ್ಬೇಡಿ ಅತ್ತಾನ ಗೋಲ್ಬೇಡಿ ಕುಣಿದಾನ ಮೊಸರುಬೇಡಿ ಕೆಸರ ತುಳಿದಾನ ಕಂದಯ್ಯ ಮೊಸರುಬೇಡಿ ಕೆಸರ ತುಳಿದಾನ ಕಂದಯ್ಯ ಕುಸುಲಾದ ಗೆಜ್ಜೆ ಕೆಸರಾಯಿತು ಕುಸುಲಾದ ಗೆಜ್ಜೆ ಕೆಸರಾಯಿತು ಕುಸುಲಾದ ಗೆಜ್ಜೆ ಕೆಸರಾಯಿತು ಮುಂಗೋಳಿ ಕೂಗ್ಯಾವೋ ಓ ಮೂಡಲ್ ಕೆಂಪೇರ್ಯಾವೋ ಮುಂಗೋಳಿ ಕೂಗ್ಯಾವೋ ಓ ಮೂಡಲ್ ಕೆಂಪೇರ್ಯಾವೋ ಎಲ್ಲಾದರೂ ಇರಲವ್ವ ಹುಲ್ಲಾಗಿ ಬೆಳೆಯಲಿ ಎಲ್ಲಾದರೂ ಇರಲವ್ವ ಹುಲ್ಲಾಗಿ ಬೆಳೆಯಲಿ ನೆಲ್ಲಿ ಬಡ್ಡ್ಯಾಗಿ ಸಿಗಿಯಲಿ ನನ್ನ ಕಂದ ನೆಲ್ಲಿ ಬಡ್ಡ್ಯಾಗಿ ಸಿಗಿಯಲಿ ನನ್ನ ಕಂದ ಜಯವಂತನಾಗಿ ಬಾಳಲಿ ಜಯವಂತನಾಗಿ ಬಾಳಲಿ ಜಯವಂತನಾಗಿ ಬಾಳಲಿ ಮುಂಗೋಳಿ ಕೂಗ್ಯಾವೋ ಓ ಮೂಡಲ್ ಕೆಂಪೇರ್ಯಾವೋ ಮುಂಗೋಳಿ ಕೂಗ್ಯಾವೋ ಓ ಮೂಡಲ್ ಕೆಂಪೇರ್ಯಾವೋ ಸ್ವಾಮಿ ನನ್ನಯ್ಯ ರಥವೇರಿ ಬರುವಾಗ ಸ್ವಾಮಿ ನನ್ನಯ್ಯ ರಥವೇರಿ ಬರುವಾಗ ನಾವೆಂದು ಕೈಯ ಮುಗಿದೆವು ನಾವೆಂದು ಕೈಯ ಮುಗಿದೆವು ನಾವೆಂದು ಕೈಯ ಮುಗಿದೆವು ನಾವೆಂದು ಕೈಯ ಮುಗಿದೆವು ಮುಂಗೋಳಿ ಕೂಗ್ಯಾವೋ ಮೂಡಲ್ ಕೆಂಪೇರ್ಯಾವೋ 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 ಮುಂಗೋಳಿ ಕೂಗ್ಯಾವೋ ಓ ಸೊ ಕುಮಾರ್ ಬಡಿಗೇರ್ ಅವರೇ ನಿಮ್ಗೆ ಏನ್ ಅನಿಸ್ತು? ನನಗೆ ನಿಮ್ಗೆ ಹೌದು ಈ ವೇದಿಕೆ ಮೇಲೆ ಹಾಡನ್ನೇ ಹೊಸದೇನಾದ್ರೂ ಕಲ್ಕೋಬೇಕು ಅನಿಸ್ತು ಅನ್ನಿಸ್ತಾ? ಹೌದು. ಓಕೆ, ನೀವು ಹಾಡಿದಾಗ ನೀವು ರಿಯಾಕ್ಷನ್ ಕೇಳಿಸ್ತಲ್ಲ, ಏನ್ ಅನ್ನಿಸ್ತು? ರಿಯಾಕ್ಷನ್ ಅಂದರೆ ಎಲ್ಲರೂ ನನ್ನ ಅಭಿಮಾನಿಗಳಿದ್ದಾರೆ ಇಲ್ಲೆಲ್ಲ. ಯಾಕಂದರೆ ನಾನು ಬೆಂಗಳೂರಿಗೆ ಆ್ಯಕ್ಚುಲಿ ಒಂದು ಮಾತು ಕೇಳ್ರಿ, ಒಂದು ಮಾತು. ಇಲ್ಲಿ ಜನಪದ ಆಡಿಷನಿಗೆ ಬಂದಿದ್ದೆ, ಫೋಕ್ ಸಾಂಗ್ ರಿಯಾಲಿಟಿ ಶೋ ಆಡಿಷನಿಗೆ ಬಂದಾಗ ಯಾರು ಅಷ್ಟು ಜನ ಪರಿಚಯ ಆಗಿರಲಿಲ್ಲ. ಇಲ್ಲಿ ನಾನು ಮಂಗಳವಾರ ಬಂದ ತಕ್ಷಣ ಎಲ್ಲರೂ ಭಾಳ ಜನ ಪರಿಚಯ ಮಾಡ್ಕೊಂಡ್ರು, ಭಾಳ ಜನ ಪರಿಚಯ ಮಾಡ್ಕೊಂಡು ಭಾಳ ಖುಷಿಯಾದ್ರು ನನ್ನ ನೋಡಿ ಎಲ್ಲರೂ. ನಾನು ಅಂಧ ಅಂತ ಯಾರು ನಾನು ಹೀಯಾಳಿಸ್ಲಿಲ್ಲ, ಅದಕ್ಕೆ ನನಗೆ ಭಾಳ ಖುಷಿ ಆಯಿತು. ಇವತ್ತು ಎಲ್ಲ ಇಲ್ಲಿ ನನ್ನ ಅಣ್ಣ ತಮ್ಮಂದಿರು ಅಕ್ಕ ತಂಗಿಯರು ಇದ್ದಾರೆ ಅಂತ ಹೇಳಿ ಹೇಳಕ್ಕೆ ಖುಷಿ ಪಡ್ತೇನೆ, ಭಾಳ ಸಂತೋಷ ಪಡ್ತೇನೆ. ನಿಮ್ಮ ಅಭಿಮಾನಿ ಬಳಗಕ್ಕೆ ಇನ್ನೊಂದು ಅಭಿಮಾನಿ ಸೇರ್ಪಡೆ ಆಗಿದ್ದಾರೆ ಇವತ್ತಿಂದ, ಯಾರು ಗೊತ್ತಾ? ಐಶ್ವರ್ಯಕ್ಕನ ಕರೆಕ್ಟ್, ಐಶ್ವರ್ಯಕ್ಕ ಮೊದಲೇ ಹೌದು, ನಾನು ನಿಮ್ ದೊಡ್ಡ ಅಭಿಮಾನಿ. ಧನ್ಯವಾದಗಳು ಐಶ್ವರ್ಯಕ್ಕ. ಥ್ಯಾಂಕ್ ಯು. ಓಕೆ, ವೇಮಗಲ್ ಸರ್, ಹೇಗನ್ನಿಸ್ತು ನಮ್ಮ ಕುಮಾರ್ ಬಡಿಗೇರ್ ಅವರ ಹಾಡು? ಅದ್ಭುತವಾದ ಕಾಯ್ನ ಬಡಿಗೇರ್ ಅವರೇ. ನಮಸ್ಕಾರ ಸರ್. ಭಾರಿ ಚಂದ ಆಡಿದ್ರಿ. ನಮಸ್ಕಾರ. ಏನು ಎನರ್ಜಿ ನಿಮ್ಮದು ಗಾಯನದಲ್ಲಿ. ಒಂದು ತಾಯಿ ಮಗುಗೆ ಆಶೀರ್ವಾದ ಮಾಡ್ತಕ್ಕಂಥ ಹಾಡು ಅಂತ ನನಗನ್ನಿಸ್ತದು. ಹಾಂ ಸರ್, ಹೌದು. ಭಾಳ ತುಂಬ ಚೆನ್ನಾಗಿ ಆಡಿದ್ರಿ ಸರ್. ನಾನು 4ನೇ ತೆದ್ದಾಗ ಕಲ್ಕೊಂಡಿರೋ ಹಾಡಿದು. ಹೌದು. ಹಾಂ ಸರ್, ಅದ್ಭುತವಾಗಿ ಆಡಿದ್ರಿ. ಹಾಂ ಸರ್, ಭಾಳ ಖುಷಿ ಆಯಿತು ನಮಗೆ ನಿಮ್ಮ ಎನರ್ಜಿ ನೋಡಿ. ಹಾಂ ಸರ್. ಗಾಡ್ ಬ್ಲೆಸ್ ಯು, ದೇವ್ರು ಒಳ್ಳೇದು ಮಾಡಲಿ. ಧನ್ಯವಾದಗಳು. ನಿಮ್ಮಂಥ ಆಶೀರ್ವಾದ ನನ್ನ ಮೇಲೆ ಸದಾಕಾಲ ಇರಲಿ ಅಂತ ಪ್ರಾರ್ಥಿಸ್ತೀನಿ ಸರ್. ಓಕೆ, ಅರ್ಚನಾ ಮ್ಯಾಮ್, ನೀವು ಮಾತಾಡೋದು, ನೀವು ಹಾಡೋದು ಎಲ್ಲ ನೋಡಿದಾಗ ಮನಸ್ಸಿಗೆ ತುಂಬ ಸಂತೋಷ ಆಗತ್ತೆ. ಧನ್ಯವಾದಗಳು ಅಕ್ಕ. ಯಾಕಂದರೆ ನಿಮ್ಮ ಒಳಕಣ್ಣು ತೆರೆದುಬಿಟ್ಟಿದೆ ಯಾವಾಗಲೂ. ಬೇರೆಯವ್ರಿಗೆಲ್ಲ ಡೈವರ್ಷನ್ಗಳು ನೂರಾರು ಇರುತ್ತೆ ತಲೆ ಕೆಡಿಸೋದಕ್ಕೆ. ನಿಮ್ಗೆ ಅದೆಲ್ಲ ಯಾವುದೂ ಇಲ್ಲ. ನಿಮ್ಗೆ ಒಂದು ಕಾನ್ಸಂಟ್ರೇಷನ್ ಯಾವುದ್ರ ಮೇಲೆ ಮಾಡಬೇಕೋ ಅದ್ರ ಮೇಲೆ ಪೂರ್ತಿ ಮಾಡ್ತೀರಿ. ಸೊ ನಿಮ್ಗೆ ಆ ಸ್ಪೆಷಲ್ ಪವರ್ ಇದೆ.
ಅದನ್ನು ತುಂಬ ಚೆನ್ನಾಗಿ ಬಳಸ್ಕೊಂಡಿದ್ದೀರಿ. ಆಮೇಲೆ ಅನ್ನ ಆಗಿದೆ ಅಂತ ನೋಡಲಿಕ್ಕೆ ಇಡೀ ಪಾತ್ರೆಲಿರೋದನ್ನು ಹೆಕ್ ನೋಡಬೇಕಾಗಿಲ್ಲ, ಒಂದು ಅಗಳನ್ನ ಕಿವಿಚಿದ್ರೆ ಸಾಕಾಗುತ್ತೆ. ನೀವು ಸ್ಟಾರ್ಟಿಂಗಲ್ಲಿ ಆಲಾಪ್ ಮಾಡಿದ್ರಲ್ಲ, ಆವಾಗಲೇ ಎಷ್ಟು ಅದ್ಭುತವಾಗಿ ನೀವು ಹಾಡ್ತೀರಿ ಅಂತ ಗೊತ್ತಾಗೋಯ್ತು. ತಾನೇ ತಂದಾನೋ ತಂದಾನೋ ತಾನೇ ತಂದಾನೋ. ತುಂಬ ಖುಷಿ ಆಯಿತು. ಹೀಗೆ ಇನ್ನೂ ಅದ್ಭುತವಾಗಿ ಹಾಡ್ತಾ ಇರ್ರಿ. ದೇವ್ರು ನಿಮ್ಗೆ ಇನ್ನೂ ಹೆಚ್ಚಿನ ಶಕ್ತಿ ಕೊಡಲಿ. ಅಕ್ಕ, ನಿಮ್ಮ ಆಶೀರ್ವಾದ ನನ್ನ ಮೇಲೆ ಸದಾಕಾಲ ಇರಲಿ. ಆಯ್ತು ಕುಮಾರ್ ಅವರೇ, ದೇವ್ರ ಆಶೀರ್ವಾದ ನಮ್ಮೆಲ್ಲರ ಮೇಲೂ ಇರಲಿ. ನೀವು ಜಡ್ಜ್ ಆಗಿ ಕುಂತಿರಲ್ಲ, ನೀವೇ ಒಂಥರ ದೇವ್ರು ನನಗೆ. ಅಯ್ಯೋಯ್ಯೋ, ನೀವೇ ದೇವ್ರು, ನೀವೇ ಗುರು ಮಾತು. ದೇವ್ರು ಒಳ್ಳೇದು ಮಾಡಲಿ. ಕಡುಬಗೆರೆ ಮುನಿರಾಜು ಸರ್. ಬಡ್ಗೇರು ಹಾಡ್ಯಾರೋ ಸೆಟ್ಟು ರಂಗೇರ್ಯಾವೋ, ಬಡ್ಗೇರ ಹಾಡ್ಯಾರೋ ಸೆಟ್ಟು ರಂಗೇರ್ಯಾವೋ. ಸೆಟ್ಟು ರಂಗು ಅಂದ್ರೆ ಏನು ಸರ್? ಸೆಟ್ಟು ಈ ಸೆಟ್ಟು ರಂಗೇರ್ಯಾವೆ ಅಂತ, ಸೆಟ್ ದೋಸೆ ಅಲ್ಲ. ಹೌದಾ ಹೌದಾ ಹೇಳಿ ಸರ್. ಈ ಸೆಟ್ಟು ಈಗ ಚೆನ್ನಾಗಿದೆ, ಅದು ರಂಗೇರ್ತು ಅಂತ ಹೇಳಿದೆ ನಾನು. ಹೌದಾ ಸರ್? ಈ ನೀವು ಹಾಡಿದ್ದು ತ್ರಿಪದಿಗಳು. ತ್ರಿಪದಿ. ಆ ತ್ರಿಪದಿ ಹಾಡೋದು ಹೆಂಗಿರುತ್ತೆ ಅಂತಂದ್ರೆ 3 ಸಾಲಿನ ಪದ್ಯ ಹಾಡಬೇಕಾದ್ರೆ ಅದು 4 ಸಾಲಿನ ಪದ್ಯ ಆಗಿ ಕನ್ವರ್ಟ್ ಆಗುತ್ತೆ. ಹಾಂ ಸರ್. ಆದರೆ ನೀವು ಅದನ್ನು ನಿಮ್ಮತನಕ್ಕೆ ಒಗ್ಗಿಸ್ಕೊಂಡು ಶಾಸ್ತ್ರೀಯದ ಸಣ್ಣ ಒಂದು ಅದಕ್ಕೆ ಸೇರಿಸ್ತಾ ಆ ಜನಪದ ಮಟ್ಟನ್ನು ಬಿಡದೆ ಹಾಡಿದ್ರಲ್ಲ. ಹಾಂ ಸರ್. ಅದು ಭಾಳ ಇಷ್ಟ ಆಯ್ತು ನನಗೆ. ಹಾಂ ಸರ್. ಭಾಳ ಸಂತೋಷ, ಚೆನ್ನಾಗಿ ಹಾಡ್ತೀರಾ, ಒಳ್ಳೆಯದಾಗಲಿ ನಿಮಗೆ. ಧನ್ಯವಾದಗಳು. ನಿಮ್ಮಂಥರ ಆಶೀರ್ವಾದ ನನ್ನ ಮೇಲೆ ಸದಾಕಾಲ ಇರಲಿ ಸರ್. ಧನ್ಯವಾದಗಳು. ನನಗೆ ಚಪ್ಪಾಳಿ ತಟ್ಟಿ ಪ್ರೋತ್ಸಾಹಿಸಿರ್ತಕ್ಕಂಥ ಎಲ್ಲ ನನ್ನ ಅಭಿಮಾನಿಗಳಿಗೆ ಧನ್ಯವಾದಗಳು. ವಿಶೇಷವಾಗಿ ಐಶ್ವರ್ಯಕ್ಕಾಗಿ ಕೂಡ ಧನ್ಯವಾದ. ಥ್ಯಾಂಕ್ ಯು. ನಿಮ್ಮ ಅಭಿಮಾನಿಯಿಂದ ನಿಮಗೆ ಧನ್ಯವಾದಗಳು. ಧನ್ಯವಾದಗಳು. ಥ್ಯಾಂಕ್ ಯು. ಮುಂದಿನ ಗಾಯಕಿ ವೈಷ್ಣವಿ ಗೂಳಿ ಆನ್ ಸ್ಟೇಜ್ ಪ್ಲೀಸ್. ನಮಸ್ಕಾರ ವೈಷ್ಣವಿ ಗೂಳಿ. ನಮಸ್ತೆ ಅಕ್ಕ. ಆರಾಮ? ಆರಾಮ್, ನೀವು ಆರಾಮದಿರಿ? ನಾನು ಆರಾಮದೀನ್ರಿ. ಊಟ ಮಾಡಿದ್ರಿ? ಆಯ್ತು, ನಿಮ್ದು ಆಯ್ತ್ರಿ? ಆಯ್ತ್ರಿ. ಯಾವ ಹಾಡನ್ನು ಹಾಡ್ತಿದ್ದೀರಿ? ಎಲ್ಲಿ ಕಾಣೆನು. ಓಕೆ, ಈ ಒಂದು ಹಾಡನ್ನ ಕೇಳೋದಕ್ಕೆ ನಾವೆಲ್ಲರೂ ರೆಡಿ ಆಗಿದ್ದೀವಿ. ಆಲ್ ದಿ ಬೆಸ್ಟ್. ಎಲ್ಲಿ ಕಾಣೆನೋ ಶಿವನೊಲ್ಲಭೆಯನಿಸಿಧಿ, ಉಧಾ 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 ಉಧೋ 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 ಉಧೋ. ಎಲ್ಲಾರು ಬರ್ರಿ, ಎಲ್ಲಮ್ಮನ ಪಾದಕ ಬಿದ್ದು 4 ಉಧೋ ಉಧೋದು ಅಂತ ಹಾಡೋಣ. ಹೇ ಉಧೋ 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 ಉಧೋ. ಓ ಎಲ್ಲಿ ಕಾಣೆ, ಓ ಎಲ್ಲಿ ಕಾಣೆ, ಎಲ್ಲಿ ಕಾಣೆಲ್ಲಿ ಕಾಣೆನಾ, ಎಲ್ಲಮ್ಮ ನಂತಕಿನೆಲ್ಲಿ ಕಾಣೆಲ್ಲಿ ಕಾಣೆನಾ, ಎಲ್ಲಿ ಕಾಣೆಲ್ಲಿ ಕಾಣೆನಾ, ಎಲ್ಲಮ್ಮ ನಂತಕಿನೆಲ್ಲಿ ಕಾಣೆಲ್ಲಿ ಕಾಣೆನಾ, ಎಲ್ಲಿ ಕಾಣೆನು ಶಿವನೊಲ್ಲಭೆಯನಿಸಿದೆ, ಎಲ್ಲಿ ಕಾಣೆನು ಶಿವ, ಎಲ್ಲಿ ಕಾಣೆನು ಶಿವನೊಲ್ಲಭೆಯನಿಸಿದೆ, ಕಲ್ಲಿನೊಳಗೆ ಹುಟ್ಟಿ ಉಗ್ರಗೊಳ್ಳಕ್ಕ ಇಳಿದು, ಎಲ್ಲಿ ಕಾಣೆಲ್ಲಿ ಕಾಣೆನಾ, ಎಲ್ಲಮ್ಮ ನಂತಕಿನೆಲ್ಲಿ ಕಾಣೆಲ್ಲಿ ಕಾಣೆನಾ, ಎಲ್ಲಿ ಕಾಣೆಲ್ಲಿ ಕಾಣೆನಾ, ಎಲ್ಲಮ್ಮ ನಂತಕಿನೆಲ್ಲಿ ಕಾಣೆಲ್ಲಿ ಕಾಣೆನಾ. ಒಳ್ಳೆದವ್ವ ನಿನ್ನ ಪಿರುತಿ, ಸಲ್ಲಿಸ
ಜೋಗಿನಾಥ ನಾಲ್ಕು ಧೋ ಉದೋ 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 ತಾಯೇ ಉದೋ 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 ಉಧೋ 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 ಚಿಕ್ಕ ಮಲಕ್ಕಿನ ದೊರದುಂಡಿ ನೀಯಂಥ ಕೆವ್ವ ಚಿಕ್ಕ ಮಗನನ್ನೆತ್ತಿ ಪಾಡಿ ಚಿಕ್ಕ ಮಲಕ್ಕಿನ ದೊರದುಂಡಿ ನೀಯಂಥ ಕೆವ್ವ ಚಿಕ್ಕ ಮಗನನ್ನೆತ್ತಿ ಕಾಡಿ ಹರಿದಿಕ್ಕಿನೋಳು ಶಿಶುನಾಳ ಮುಕ್ಕಣ್ಣನ ಅರಸಿ ಮಿಕ್ಕಿನೋಳು ಶಿಶುನಾಳ ಮಿಕ್ಕಿನೋಳು ಶಿಶುನಾಳ ಮುಕ್ಕಣ್ಣನ ಅರಸಿ ಅಕ್ಕರದಿ ಗುರುನಾಥ ಗೋವಿಂದ ಗೊಲಿದೆ ನೀನು ಎಲ್ಲಿ ಕಾಣೆ ಓ ಎಲ್ಲಿ ಕಾಣೆ ಎಲ್ಲಿ ಕಾಣೆ ಎಲ್ಲಿ ಕಾಣೆ ಎಲ್ಲಮ್ಮ ನಂತಕಿನೆಲ್ಲಿ ಕಾಣೆಲ್ಲಿ ಕಾಣೆನೆ ಓ ಎಲ್ಲಿ ಕಾಣೆನೆ ಎಲ್ಲಮ್ಮನಂತ ಹಾಕಿನೆಲ್ಲಿ ಕಾಣೆಲ್ಲಿ ಕಾಣೆನೆ ಎಲ್ಲಿ ಕಾಣೆನು ಶಿವನೊಲ್ಲಭೆಯನಿಸಿದೆ ಎಲ್ಲಿ ಕಾಣೆನು ಶಿವ ಎಲ್ಲಿ ಕಾಣೆನು ಶಿವನೊಲ್ಲಭೆಯನಿಸಿದೆ ಕಲ್ಲಿನೊಳಗೆ ಹುಟ್ಟಿ ಉಗ್ಗರಗೊಳ್ಳ ಕೈಲಿ ಎಲ್ಲಿ ಕಾಣೆನಾ ಎಲ್ಲಮ್ಮನಂತಕಿನೆಲ್ಲಿ ಕಾಣೆಲ್ಲಿ ಕಾಣೆನಾ ಎಲ್ಲಿ ಕಾಣೆನಾ ಎಲ್ಲಮ್ಮನಂತಕಿನೆಲ್ಲಿ ಕಾಣೆನಾ ಅರೆ ನಿನ್ನಂತ ಹಾಕಿನೆಲ್ಲಿ ಕಾಣೆನಾ ಎಲ್ಲಮ್ಮನಂತಕಿನೆಲ್ಲಿ ಕಾಣೆನಾ ಹೈ ಉಧೋ 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 ಬನ್ನಿ ಜೋರ್ ಚಪ್ಪಾಳೆ. ವೈಷ್ಣವಿ ಗೂಳಿ ನಿಮ್ಮನ್ನು ನೋಡಿದಾಗ ನನಗೇನು ಅನ್ನಿಸ್ತು ಗೊತ್ತಾ, ಯಾವುದೇ ಭಯ ಇಲ್ಲದೆ ಯಾವುದೇ ಡೌಟ್ ಇಲ್ಲದೆ ಗೂಳಿ ಥರನೇ ಆರಾಮಾಗಿ ನುಗ್ಕೊಂಡು ಚಂದ ಹಾಡಿದ್ರಿ ಅಂತ ಅನ್ನಿಸ್ತು. ಎಷ್ಟೊಂದು ಜನ ಟೆನ್ಷನಲ್ಲಿದ್ದರು, ನೀವು ನೋಡಿ ಫುಲ್ ಚಿಲ್ಲಾಗಿ ಮಾಡ್ಕೊಂಡು ಹಾಡಿದ್ರಿ. ಆಲ್ ರೈಟ್, ಈಗ ನಮ್ಮ ಮುನಿರಾಜು ಸರ್ ಏನು ಹೇಳ್ತೀರಿ? ಗೂಳಿಗೆ ಯಾಕೆ ಟೆನ್ಷನ್ ಇರುತ್ತೆ? ಅದೇ ಹೇಳಿದ್ದು, ಮುಂದೆ ಇರೋರಿಗೆ ಟೆನ್ಷನ್ ಇರಬೇಕು. ನೀವು ಹಾಡಿದ್ದು ಶಿಶುನಾಳ್ ಶರೀಫರ ತತ್ವಪದವನ್ನು, ಅಂದರೆ ಅವರ ಅನುಭವ ಗೀತೆಯನ್ನು. ಎಲ್ಲಮ್ಮನ ಚೌಡಿಕೆ ಪದ ಇದೆಯಲ್ಲ, ಜನಪದದಲ್ಲಿ 5 ಮಹಾಕಾವ್ಯಗಳಿದೆ. ಖಂಡಕಾವ್ಯಗಳು ತುಂಬ ಇದ್ದಾವೆ, ಆದರೆ 5 ಕಾವ್ಯಗಳಲ್ಲಿ ಚೌಡಿಕೆ ಕಾವ್ಯ ಕೂಡ ಒಂದು. ಅದನ್ನು ಈ ಚೌಡಿಕೆ ಇಟ್ಕೊಂಡು ಹಾಡ್ತಾ ಹೋಗ್ತಾರೆ, ಜೋಗತಿಯವರು ಹಾಡ್ತಾರೆ. ಇಲ್ಲಿ ಉದೋ ಉದೋ ಅಂತ ಹಾಡಿದ್ರಲ್ಲ, ಅದು ನಿಜವಾಗ್ಲೂ ಹಾಡೋದಾದರೆ ಕರೆಕ್ಟ್ ಪದ ಏನಂತಂದರೆ ಉದ್ಭವೋ 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 ಅಂತ. ಅದು ಆ ಉದ್ಭವೋ ಅಂತ ಹಾಡ್ತಾ ಭಾಳ ಅಪರೂಪದ ಹಾಡುಗಳೆಲ್ಲ ಇದೆ ಎಲ್ಲಮ್ಮನ ಬಗ್ಗೆ. ಚೌಡಿಕೆ ಪದಗಳು ಅಂತಲೇ ಸಿಗ್ತವೆ, ಅವುಗಳನ್ನ ಕೂಡ. ಇದು ಭಾಳ ಪ್ರಖ್ಯಾತಿ ಹಾಡು, ಇನ್ನಷ್ಟು ಒಳ್ಳೊಳ್ಳೆ ಹಾಡು. ಯಾಕೆಂದರೆ ನೀವು ಆ ಕಡೆಯಿಂದ ಬಂದಿದ್ದವರು ಅಂತ ಕಾಣ್ತದೆ, ಚೆನ್ನಾಗಿ ಕೂಡ ಕಾಣ್ತಿದ್ದೀರಿ. ಎಲ್ಲಮ್ಮನ ಥರ ಒಳ್ಳೇದಾಗಲಿ. ಥ್ಯಾಂಕ್ ಯು. ವೇಮ್ಗಲ್ ಸರ್, ತುಂಬ ಚೆನ್ನಾಗಿತ್ತಮ್ಮ ಹಾಡು, ಒಳ್ಳೆ ಎನರ್ಜೆಟಿಕ್ ಆಗಿ ಹಾಡಿದ್ರಿ. ಬಟ್ ಒಳ್ಳೆ ಹಾಡು, ಕೇಳಲಿಕ್ಕೇನೋ ತುಂಬ ಮೃದುವಾಗಿತ್ತು. ಇದು ಇತ್ತೀಚೆಗೆ ಬೆಂಗಳೂರಿನಲ್ಲಿ ತುಂಬ ಸುಪ್ರಸಿದ್ಧವಾಗಿ ಎಲ್ಲ ಗಾಯಕರು, ಎಸ್ಪೆಷಲಿ ಹೆಣ್ಣು ಮಕ್ಕಳು ಇದನ್ನು ಆಯ್ಕೆ ಮಾಡಿಕೊಳ್ತಾರೆ. ಅನೇಕ ವೇದಿಕೆಗಳಲ್ಲಿ ಈ ಹಾಡನ್ನು ಕೇಳಿದ್ದೀವಿ ನಾವು. ನಿಮ್ಮ ಕಂಠದಲ್ಲಿ ತುಂಬ ಸೊಗಸಾಗಿ ಬಂತು, ಒಳ್ಳೆ ಗೀತೆಯನ್ನು ನೀವು ಕೊಟ್ಟಿದ್ರಿ. ಇನ್ನೂ ಉತ್ತಮ ಗೀತೆಗಳನ್ನು ನಿಮ್ಮಿಂದ ನಾವು ಎಕ್ಸ್ಪೆಕ್ಟ್ ಮಾಡ್ತೀವಿ. ಒಳ್ಳೆಯದಾಗಲಿ ನಿಮಗೆ. ಓಕೆ. ಅರ್ಚನಾ ಮ್ಯಾಮ್. ವೈಷ್ಣವಿ, ಒಳ್ಳೆ ತಾಯಿ ಪಾರ್ವತಿ ಥರ ಕಾಣ್ತಿದ್ಯಮ್ಮ, ತುಂಬ ಲಕ್ಷಣವಾಗಿ ಕಾಣ್ತಾ ಇದ್ದಿ. ಆಮೇಲೆ ನಾನೊಂದು ಪ್ರಶ್ನೆ ಕೇಳ ನಿಮಗೆ, ನೀನು ಸಂಗೀತ ಕಟ್ಟಿ ಅವರನ್ನು ಫಾಲೋ ಮಾಡ್ತೀಯ ತುಂಬ? ಹೌದಾ? ಎಲ್ಲರನ್ನೂ ಕೇಳ್ತೀನಿ, ಬಟ್ ಈ ಹಾಡ ಪರ್ಟಿಕ್ಯುಲರ್ ಆಗಿ ಸಂಗೀತ ಕಟ್ಟಿ ಮ್ಯಾಮ್ ಅವ್ರದ್ದು ಕೇಳಿದ್ದು ನಾನು. ಅದು ಗೊತ್ತಾಯಿತು, ನೀನು ಹಾಡೋಕ್ಕೆ ಶುರು ಮಾಡಿದ ತಕ್ಷಣ ಗೊತ್ತಾಯಿತು. ಒಂದು ಸಣ್ಣ ನಿಮಗೆ ಸಜೆಷನ್ ಏನು, ಕಿವಿ ಮಾತೇನು ಅಂದರೆ, ನೀ ಯಾವುದೇ ಸಿಂಗರ್ನ ಆರಾಧ್ಯ ದೈವ ಆಗಿ ತಗೊಂಡು ಇದು ಮಾಡಿದ್ರು ಅವರ ಶೈಲಿಯನ್ನು ಫಾಲೋ ಮಾಡು. ಈಗ ನಿನ್ನ ಹಾಡು ಕೇಳ್ತಿದ್ದ ಹಾಗೆ ನನಗೆ ಸಂಗೀತ ಕಟ್ಟಿಯವ್ರು ಹೇಗೆ ಬಂದರು ತಲೆಗೆ ಅಲ್ವಾ? ಸೊ ನಿನ್ನ ಹಾಡನ್ನು ಕೇಳಿದಾಗ ಅವ್ರು ನೆನಪಾಗಬಾರ್ದು, ನೀನು ಮಾತ್ರ ಕಾಣಿಸ್ಬೇಕು, ನನಗೆ ನೀನು ಮಾತ್ರ ಕೇಳಿಸ್ಬೇಕು.
ಸೊ ಆ ಹಾಡನ್ನು ನಿನ್ನದಾಗಿ ಮಾಡ್ಕೊ. ಯಾಕಂದರೆ ಸಂಗೀತ ಕಟ್ಟಿಯವ್ರು ಒಬ್ಬರೇ, ಅವರು ಸಂಗೀತ ಕಟ್ಟಿ ಸಂಗೀತ ಕಟ್ಟಿನೇ. ವೈಷ್ಣವಿ ಗೂಳಿ ಯಾವಾಗ ಕಾಣಿಸೋದು ನಮಗೆ? ಸೊ ಶೈಲಿಯನ್ನು ಅಳವಡಿಸ್ಕೊ. ತುಂಬ ಏನಂತಾರೆ, ಅವರು ಒರಿಜಿನಲ್ ಸಿಂಗರ್ ನಿನ್ನ ಮೇಲೆ ಹಾವಿ ಆಗೋ ಥರ ಮಾಡ್ಕೋಕೂಡ್ದು ಯಾವತ್ತು, ಆಯಿತಾ? ಅದ್ಭುತವಾಗಿ ಹಾಡ್ದು. ಚಿಕ್ಕ ಮಲಕ್ಕಿನ ದೊರೆದುಂಡಿ ನೀ ಎಂಥ ಕೆವ್ವ ಚಿಕ್ಕ ಮಗನನ್ನೇ. ಸ್ವಲ್ಪ ಹೈ ಪಿಚ್ಗೆ ಹೋದಾಗ ಮಾತ್ರ ಶಾರ್ಪ್ ಆಗೋದನ್ನು ತಪ್ಪಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಡು. ಆಮೇಲೆ ಸಂಗತಿಗಳೆಲ್ಲ ಬಹುಶಃ ನೀನು ಶಾಸ್ತ್ರೀಯ ಕಲಿತಿದೆ ಅನಿಸುತ್ತೆ, ಅದು ಕೂಡ ಗೊತ್ತಾಗತ್ತೆ ನಿನ್ನ ಗಾಯಕಿಯಲ್ಲಿ. ಅದ್ಭುತವಾಗಿ ಹಾಡ್ದು, ಇನ್ನೂ ಉತ್ತಮವಾಗಿ ಹಾಡು. ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸೋ ಮಚ್ ವೈಷ್ಣವಿ ಗೂಳಿ. ನಿಮ್ಮ ಮುಂದೆ ಬರ್ತಾ ಇದ್ದಾರೆ ನಮ್ಮ ಸ್ವೀಟ್ 16 ಪಾಟೀಲ್ ಸಾಹೇಬ್ರು, ಅಂದ್ರೆ ನಮ್ಮ ಶಿವಣ್ಣ ಗೌಡ ಪಾಟೀಲ್ ಅವರು. ಬರ್ಲಿ ಜೋರಾದ ಚಪ್ಪಾಳೆ. ನಮಸ್ಕಾರ. ನಮಸ್ತೆ. ಸ್ವೀಟ್ 16 ಪಾಟೀಲ್ ಸಾಹೇಬ್ರೆ, ಆರಾಮ? ಆರಾಮಿದ್ದೀವಿ, ಹೇಳಿ ಮೇಡಮ್. ಯಾವ ಹಾಡು ಹಾಡ್ತಿದ್ದೀರಿ ನೀವು ಕೋಲಾಟ ನೋಡಿದ್ದೀರಾ? ಹಾ, ನೋಡಿದ್ದೀನಿ. ಕೋಲಾಟ ಹಾಡು ಕೇಳಿದ್ದೀರಾ? ಕೇಳಿದ್ದೀನಿ. ಹಾಗಾದ್ರೆ ನಾನು ಇವತ್ತು ಹಾ, ನಮ್ಮ ಹಾಸನ ಜಿಲ್ಲೆಯ ಖ್ಯಾತ ಜಾನಪದ ವಿದ್ವಾಂಸರಾಗಿರ್ತಕ್ಕಂಥ ಡಾಕ್ಟರ್ ಮತಿಘಟ್ಟ ಕೃಷ್ಣಮೂರ್ತಿ ಅವರ ಒಂದು ಸಂಗ್ರಹದಿಂದ ಆಯ್ದಿರ್ತಕ್ಕಂಥ ಕೋಲಾಟದ ಗೀತೆಯನ್ನ ಹಾಡ್ತಿದ್ದೀರಾ? ಇವರು ಕೋಲಾಟ ಕೋಲೇನಾರು ಹೋಯ್ತೀರಾ? ನಿಮ್ಮ ಹತ್ರ ಇದ್ರೆ ಬೇಕಂದ್ರೆ ನಮ್ಮ ಆಡಿಯನ್ಸ್ ರೆಡಿ ಇದ್ದಾರೆ. ಎಲ್ಲಿ? ಅದೇ ಎಡದ ಕೈ ಒಂದ್ ಕೋಲು, ಬಲದ ಕೈ ಒಂದ್ ಕೋಲು, ಅವೇ ಕೋಲುಗಳು ಮೇಡಮ್. ಹಾಗೆ ಇವರು ಕೋಲಾಟ ನೋಡಿದೀರಾ, ಕೋಲಾಟದ ಬಗ್ಗೆ ಕೇಳಿದೀರಾ ಅಂತ ಎಷ್ಟು ಸ್ಟ್ರಿಕ್ಟ್ ಆಗಿ ಕೇಳಿದ್ರು ಅಂದ್ರೆ ನೆಕ್ಸ್ಟ್ ಆ ಕೋಲಲ್ಲಿ ಓದಬೇಕಾ ಅನ್ನೋ ತರ ಕೇಳಿದ್ರು. ಆತರ ಏನಿಲ್ಲ. ಓಕೆ ಓಕೆ, ಸ್ವೀಟ್ 16 ಪಾಟೀಲ್ ಸಾಹೇಬ್ರೆ, ಆಲ್ ದಿ ಬೆಸ್ಟ್. ಕೋಲು ಕೋಲೆಣ್ಣ ಕೋಲೆ ಕೋಲೆ ಕೋಲೆಣ್ಣ ಕೋಲೆ ಕೋಲು ಕೋಲೆಣ್ಣ ಕೋಲೆ ಕೋಲೆ ಕೋಲು ಕೋಲೆಣ್ಣ ಕೋಲೆ ಕೋಲೆ ಕೋಲೆಣ್ಣ ಕೋಲೆ ಕೋಲು ಕೋಲೆಣ್ಣ ಕೋಲೆ ಕೋಲೆ ಕೋಲು ಕೋಲೆಣ್ಣ ಕೋಲೆ ಕೋಲೆ ಕೋಲೆಣ್ಣ ಕೋಲೆ ಕೋಲು ಕೋಲೆಣ್ಣ ಕೋಲೆ ಕೋಲೆ. ಹೈ ಹೈ ಹೈ. ಮಲ್ಲಯ್ಯನಿರುವುದು ಇಲ್ಲಿಗೀಗಾವುದ ಮಲ್ಲಯ್ಯನ ಮರ್ದಿ ಮಾರುಗಮ್ಮ ಕೋಲಣ್ಣ ಕೋಲೆ ಮಲ್ಲಯ್ಯನ ಮರ್ದಿ ಮಾರುಗಮ್ಮ. ಮಲ್ಲಯ್ಯನಿರುವುದು ಇಲ್ಲಿಗೀಗಾವುದ ಮಲ್ಲಯ್ಯನ ಮರ್ದಿ ಮಾರುಗಮ್ಮ ಕೋಲಣ್ಣ ಕೋಲೆ ಮಲ್ಲಯ್ಯನ ಮರ್ದಿ ಮಾರುಗಮ್ಮ. ಮಲ್ಲಯ್ಯನ ಮಡದಿ ಮರುಗಮ್ಮ ಇರುವುದು ಮಲ್ಲಯ್ಯನ ಮಡದಿ ಮರುಗಮ್ಮ ಇರುವುದು ಕಲ್ಲು ಮಳಿಗೆ ಕೈಲಾಸ ಕೋಲೆಣ್ಣ ಕೋಲೆ ಕಲ್ಲು ಮಳಿಗೆ ಕೈಲಾಸ. ಕೋಲು ಕೋಲೆಣ್ಣ ಕೋಲೆ ಕೋಲೆ ಕೋಲೆಣ್ಣ ಕೋಲೆ ಕೋಲು ಕೋಲೆಣ್ಣ ಕೋಲೆ ಕೋಲೆ ಕೋಲು ಕೋಲೆಣ್ಣ ಕೋಲೆ ಕೋಲೆ ಕೋಲೆಣ್ಣ ಕೋಲೆ ಕೋಲು ಕೋಲೆಣ್ಣ ಕೋಲೆ ಕೋಲೆ. ಶಿವನೇ ವೆಲ್ಲಿಗ ಬಿಟ್ರೆ ಮಲ್ಲಯ್ಯ ಶಿವನೇ ವೆಲ್ಲಿಗ ಬಿಟ್ರೆ ಮಲ್ಲಿಗೆ ಬೆಳೆಯೋ ಮತಿಗಟ್ಟ ಕೋಲಣ್ಣ ಕೋಲೆ ಮಲ್ಲಿಗೆ ಬೆಳೆಯೋ ಮತಿಗಟ್ಟ. ಮಲ್ಲಿಗೆ ಬೆಳೆಯೋ ಮತಿಗಟ್ಟ ರಾಮಂದ್ರೆ ಮಲ್ಲಿಗೆ ಬೆಳೆಯೋ ಮತಿಗಟ್ಟ ರಾಮಂದ್ರೆ ಬೆಳಗಾಗಿ ಬಿಟ್ಟು ಪರುಸೆಯ ಕೋಲಣ್ಣ ಕೋಲೆ ಬೆಳಗಾಗಿ ಬಿಟ್ಟು ಪರುಸೆಯ. ಕೋಲು ಕೋಲಣ್ಣ ಕೋಲೆ ಕೋಲೆ ಕೋಲಣ್ಣ ಕೋಲೆ ಕೋಲು ಕೋಲಣ್ಣ ಕೋಲೆ ಕೋಲೆ. ಆನೆ ಶೃಂಗಾರವಾಗಿ ಅಂಗಳವಗೈದವೆ 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 ಆನೆ ಶೃಂಗಾರವಾಗಿ ಅಂಗಳವಗೈದವೆ ಜಾಣ ತಾನೇಕೆ ಹೊರಟಾನೆ ಕೋಲಣ್ಣ ಕೋಲೆ ಜಾಣ ತಾನೇಕೆ ಹೊರಟಾನೆ. ಕೋಲು ಕೋಲಣ್ಣ ಕೋಲೆ ಕೋಲೆ ಕೋಲಣ್ಣ ಕೋಲೆ ಕೋಲು ಕೋಲಣ್ಣ ಕೋಲೆ ಕೋಲೆ ಕೋಲು ಕೋಲಣ್ಣ ಕೋಲೆ ಕೋಲೆ ಕೋಲಣ್ಣ ಕೋಲೆ ಕೋಲು ಕೋಲಣ್ಣ ಕೋಲೆ ಕೋಲೆ. ಕೋಲು ಕೋಲಣ್ಣ ಕೋಲೆ ಕೋಲೆ ಕೋಲಣ್ಣ ಕೋಲೆ ಕೋಲು ಕೋಲಣ್ಣ ಕೋಲೆ ಕೋಲೆ ಕೋಲಣ್ಣ ಕೋಲೆ ಕೋಲು ಕೋಲಣ್ಣ ಕೋಲೆ ಕೋಲೆ ಕೋಲಣ್ಣ ಕೋಲೆ ಕೋಲು ಕೋಲಣ್ಣ ಕೋಲೆ ಕೋಲೆ.
ಓಕೆ, ಬನ್ನಿ ಜೋರ್ ಚಪ್ಪಾಳೆ ನಮ್ಮ ಸ್ವೀಟ್ 16 ಪಾಟೀಲ್ರಿಗೆ. ಮತ್ತೆ ನಾನು ಸುಮ್ಮನೆ ಹಂಗೆಲ್ಲ ನಿಮ್ಮನ್ನ ಸ್ವೀಟ್ 16 ಅಂತ ಕರಿತೀನ. ಆಯ್ತು ಮೇಡಮ್, ಥ್ಯಾಂಕ್ ಯು ಮೇಡಮ್. ಸೂಪರ್ ಆಗಿ ಡಾನ್ಸ್ ಮಾಡಿದ್ರಿ, ಅಷ್ಟು ಮಾತ್ರ ನಾನು ಹೇಳಬಲ್ಲೆ. ಆ್ಯಂಡ್ ನೀವೆಲ್ಲ ಕೋಲಾಟ ಆಡ್ತಿದ್ರ, ಟಪ್ಪಂಗುಚ್ಚಿ ಆಡ್ತಿದ್ರ. ನೀವಂತೂ ಫುಲ್ ಎಲ್ಲ ಭಾಂಗಡ ಟಪ್ಪಂಗುಚ್ಚಿ ಎಲ್ಲ ಮಾಡ್ತಿದ್ರಿ. ಬಟ್ ನಿಮ್ಮ ಹಾಡಿನ ಮೂಲಕ ನೀವು ಅವ್ರನ್ನೆಲ್ಲ ಆಡಿಸಿದ್ರಲ್ಲ, ಅದಕ್ಕೊಂದು ಜೋರಾದ ಚಪ್ಪಾಳೆ. ಓಕೆ, ಅರ್ಚನಾ ಮ್ಯಾಮ್. ನಮಸ್ಕಾರ ಪಾಟೀಲ್ರೇ. ನಮಸ್ತೆ ಮೇಡಮ್. ನಮಸ್ತೆ ಮೇಡಮ್. ಏನು ಎನರ್ಜಿ ಎನರ್ಜಿ ಎನರ್ಜಿ, ಅಪ್ಪಪ್ಪ. ಥ್ಯಾಂಕ್ ಯು ಮೇಡಮ್. ನನಗೆ ಇವ್ರು ಖುಷಿ ಆಗೋದೇನು ಗೊತ್ತಾ, ಇವ್ರ ಹಾಡಿಗಷ್ಟೇ ಕುಣ್ಕೊಂಡು ಹಾಡಿದ್ದಲ್ಲ, ಬೇರೆಯವ್ರು ಹಾಡುವಾಗಲೂ ಅಲ್ಲಿ ಕೂತ್ಕೊಂಡು ಕುಣಿತಾ ಇದ್ರು, ಅಷ್ಟೇ ಎಂಜಾಯ್ ಮಾಡ್ತಾ ಇದ್ರು. ಆ ಗುಣ ಕಲಾವಿದರಲ್ಲಿ ಇರಬೇಕು. ತಮ್ಮ ಹಾಡು ಅಷ್ಟೇ ಅಲ್ಲ, ಎಲ್ಲರ ಹಾಡನ್ನು ಅಪ್ರಿಷಿಯೇಟ್ ಮಾಡೋಂಥ ಗುಣ ಇರಬೇಕು. ಅದು ಬಹಳ ಕಲಾವಿದರಲ್ಲಿ ಕೊರತೆ ಆಗಿರುತ್ತೆ. ಅದು ನಿಮ್ಮನ್ನು ನೋಡಿ ಕಲಿಬೇಕೆಲ್ಲರೂ. ಥ್ಯಾಂಕ್ ಯು ಮೇಡಮ್. ಎಲ್ಲ ಓಕೆ, ಆದರೆ ಶ್ರುತಿ ಯಾಕೆ ಹೋಯ್ತು? 2-3 ಚೇಂಜ್. 2-3 ಅಲ್ಲ, ಪಾಪ ಅವ್ರು ಇಡೀ ಹಾಡು ಅವರೊಂದು ಶ್ರುತಿಯಲ್ಲಿ ನುಡಿಸ್ತಿದ್ರು, ಒಂದೊಂದು ಸ್ಟಾಂಜಾನು ಒಂದೊಂದು ಶ್ರುತಿಯಲ್ಲಿ ನೀವು ಯಾರೇ ಕೂಗಾಡಲಿ ಅಂದ್ಬಿಟ್ಟು ನಿಮ್ಮ ಪಾಡಿ ನೀವು ನಿಮ್ಮ ಶ್ರುತಿಯಲ್ಲಿ ಹಾಡ್ತಾ ಇದ್ರಿ. ಅದು ಮಾಡಬಾರ್ದು ಪಾಟೀಲ್ರೆ. ನೆಕ್ಸ್ಟ್ ಟೈಮಿಂದ ಆ ಹಾಡು ಪ್ರಾರಂಭ ಮಾಡೋದಕ್ಕೆ ಮುಂಚೆ ಒಂದ್ಸಲಿ ಹಾಡ್ಬಿಟ್ಟು ನೋಡ್ಕೊಳ್ಳಿ, ಪಕ್ಕ ಮಾಡಿಕೊಂಡು ಸರಿಯಾಗಿ ಅದಕ್ಕೆ ಮುಂಚೆ ಅಭ್ಯಾಸ ಎಲ್ಲ ಮಾಡಿಕೊಂಡು ಆಮೇಲೆ ಹಾಡಿ, ಆಯ್ತಾ? ಒಳ್ಳೆಯದು, ಧನ್ಯವಾದಗಳು. ಸೂಪರ್. ಓಕೆ, ಮುನಿರಾಜು ಸರ್. ಯಾಕೆ ಶ್ರುತಿ ಹೋಯ್ತು ಗೊತ್ತಾ? ಪಾಟೀಲ್ ಊರಲ್ಲಿ ಕೋಲಾಟ ನಡೀತಿತ್ತು. ಆಹಾ ಅಂದ್ರಪ್ಪ ಎಲ್ರು. ಆಹಾ ಅನ್ರಿ, ಪಾಟೀಲ್ ಊರಲ್ಲಿ ಕೋಲಾಟ ನಡೀತಿತ್ತು. ಬೇಡ ಪಾಟೀಲ್ ಊರಲ್ಲಿ ಕೋಲಾಟ ನಡೀತಿತ್ತು, ಹೆಣ್ಮಕ್ಳು ಕೋಲಾಟ ನಡೀತಿತ್ತು. ಅದರಲ್ಲಿ ಐಶ್ವರ್ಯನೂ ಕೋಲಾಟ ಆಡ್ತಿದ್ರು. ಎಲ್ರ ಕಣ್ಣು ಕೋಲಾಟದ ಮೇಲಿತ್ತು, ಪಾಟೀಲ್ರ ಕಣ್ಣು ಐಶ್ವರ್ಯನ ಮೇಲಿತ್ತು. ಹತ್ರ ಹೋಗಿ ಮಾತಾಡ್ಸೋಣ ಅಂದ್ರೆ ಏನ್ರಿ ಮಾಡೋದು, ಐಶ್ವರ್ಯನ ಕೈಲಿ ಕೋಲಿತ್ತು. ಅಲ್ಲ, ಒಂದ್ ನಿಮಿಷ, ಇದು ಪಾಟೀಲ್ರ ಮಾತಲ್ಲ, ಇವರ ಅಂತರಂಗದ ಮಾತಿದು. ಇದಕ್ ಪಾಟೀಲ್ರ ಹೆಸರನ್ನ ಹಚ್ಚಿಬಿಟ್ರ ನೀವು? ನಮ್ಗೆಲ್ಲ 59-60 ವರ್ಷದವ್ರು ನಾವೆಲ್ಲಿ ಕಣ್ಣಾಕತ್ತೆ ಮೇಡಮ್? ಆಗಲ್ಲ ಮೇಡಮ್. ಈ ತರ ಒಂದು ಮ್ಯಾಟ್ರೇ ನಮಗ್ ಗೊತ್ತಿಲ್ವಲ್ಲಣ್ಣ? ಅದು ನನಗೆ ಗೊತ್ತಿಲ್ಲ, ಅದು ನಿಮಗೆ ಬಿಟ್ಟಿದ್ದು. ಆದ್ರೂ ಈ ಹಾಡಿದೆಯಲ್ಲ, ಅದ್ಭುತವಾದ ಹಾಡು. ಏನ್ ಸಾಹಿತ್ಯ ಗೊತ್ತಾ? ಜನಪದ ಸಾಹಿತ್ಯ. ಅದು ಸಾಹಿತ್ಯದ ಬಗ್ಗೆ ನೀವು ಸ್ವಲ್ಪ ಗಮನ ಹರಿಸ್ಬೇಕು. ಎಲ್ಲ ಅಲ್ಲಲ್ಲೇ ತಪ್ಪುಗಳಿತ್ತು. ಒಕ್ಕಾಲ ಕಿರುಗೆಜ್ಜೆ, ಚೊಕ್ಕ ಬೆಳ್ಳಿಲಿ ಮೊಕರಂಬ. ಚೊಕ್ಕ ಬೆಳ್ಳಿಲಿ ಮೊಕರಂಬ ಹಾಕಿದ ಕುದುರೆ ಹೊಕ್ಕಾವ್ ಮಾರ್ನೋಮಿ ಪೌಜಿಗೆ ಅಂತಾರೆ. ಆಮೇಲೆ ಪದನ ಒಡೆದು ಹೇಳ್ತಾರೆ, ಆನೆ ಶೃಂಗಾರವಾಗಿ ಅಂಗಳದಲ್ಲಿ 5 ಆನೆ ಶೃಂಗಾರವಾಗಿ ಅಂಗಳದಲ್ಲಿ 5 ಜಾಣ ತಾನೇಕೆ ಹೊರಟಾನೆ. ಆನೆ ಶೃಂಗಾರವಾಗಿ ಅಂಗಳವಾಗೈದವೆ ಜಾಣ ತಾನೇಕೆ ಹೊರಟಾನೆ. ಕೋಲಣ್ಣ ಕೋಲೆ ಜಾಣ ತಾನೇಕೆ ಹೊರಟಾನೆ. ನೋಡಿ, ಹೊರಟಾನೆ ಆನೆ, ಈ ಪದವನ್ನು ಹೊಡೆದು ಹೇಳುವಂಥದ್ದು ಜನಪದದಲ್ಲಿ ಅವತ್ತೇ ಇತ್ತು ನೋಡಿ. ಅದ್ಭುತ ಅದು ಸಾಹಿತ್ಯ. ಧನ್ಯವಾದ. ಥ್ಯಾಂಕ್ ಯು ಸರ್. ಪಾಟೀಲ್ರೇ, ಈ ಹಾಡು ಮೊದಲು BK ಸುಮಿತ್ರಾ ಮೇಡಮ್ ಅವರು ಮತ್ತು ಸುಧಾಕರ್ ಅವರು ಹಾಡಿದ್ದು. ಮತಿಘಟ್ಟ ಕೃಷ್ಣಮೂರ್ತಿ ಅವರ ಕಲೆಕ್ಷನ್ ಕರೆಕ್ಟಾಗಿ ಹೇಳಿದ್ರಿ. ಬಟ್ ಹಾಡು ಒಂದ್ಸಾರಿ ನೀವು ಅದನ್ನು ಕೇಳಿ, ಆ ಹಾಡೇ ಒಂದು ರೀತಿ ಇದೆ. ಅದನ್ನು ಕೇಳಿದ್ರೆ ನೀವು ಇನ್ನೂ ಚೆನ್ನಾಗಿ ಆಡ್ತಾ ಇದ್ರೇನೋ, ನಿಮ್ಮದೇ ದಾಟಿ ಬದಲಾಯಿಸ್ಕೊಂಡ್ರೆ ಅಂತ ನನಗನ್ನಿಸ್ತಾ ಇದೆ. ಇದೊಂದು ಗ್ರೂಪ್ ಸಾಂಗ್ ಅಂತ, ಒಂದು ಸಮೂಹ ಗೀತೆ ಇದು. ಕೋರಸ್ ಗಿರಸ್ ಎಲ್ಲ ಇದ್ರೆ ತುಂಬ ಕಳೆ ಬರ್ತದೆ, ಕೋಲಾಟದ ಥರ ಇರುತ್ತೆ. ಅದನ್ನು ಅದ್ಭುತವಾಗಿ ಸುಮಿತ್ರಾ ಮೇಡಮ್ ಅವರು ಮತ್ತು ಸುಧಾಕರ್ ಅವರು ಹಾಡಿದ್ದು ಹಿಂದೆ. ಅದು ಎಲ್ಲರ ಬಾಯಲ್ಲಿ ರಂಜಿಸ್ತಾ ಇದೆ ಇವತ್ತಿಗೂ ಆ ಹಾಡನ್ನು ನೀವು ಸೆಲೆಕ್ಟ್ ಮಾಡಿಕೊಂಡಿದ್ರಿ. ಪರವಾಗಿಲ್ಲ, ಸ್ವಲ್ಪ ಮುಂದಿನ ದಿನಗಳಲ್ಲಿ ಬೇರೆ ಬೇರೆ ಹಾಡುಗಳನ್ನು ಹಾಡೋದಕ್ಕೆ ಪ್ರಯತ್ನ ಮಾಡಿ. ಧನ್ಯವಾದಗಳು ಸರ್. ಓಕೆ, ನೀವು ಶಿಕ್ಷಕರಾಗಿದ್ರಿ, ಇವತ್ತಿಂದ ನಿಮ್ಮ ಸಂಗೀತ ಶಿಕ್ಷಣ ಇಲ್ಲಿ ಗಾನ ಸಿಂಚನ ಕಾರ್ಯಕ್ರಮದಲ್ಲಿ ನಡೀತಾ ಇದೆ. ಖುಷಿ ಆಗ್ತಾ ಇದೆಯಾ? ಖುಷಿ ಆಗ್ತಾ ಇದೆ. ಓಕೆ ಸರ್, ಥ್ಯಾಂಕ್ ಯು. ಓಕೆ, ನಮ್ಮ ಮುಂದಿನ ಸ್ಪರ್ಧಿ ಕಾವ್ಯ ಜೆ ಆಚಾರ್ ಆನ್ ಸ್ಟೇಜ್ ಪ್ಲೀಸ್. ಹಾಯ್ ಕಾವ್ಯ. ಹಾಯ್. ಆರಾಮ? ಆರಾಮ್, ನೀವು? ಆರಾಮಾಗಿದ್ದೀನಿ. ಕಾವ್ಯ, ಯಾವ ಹಾಡು ಹಾಡ್ತಿದ್ದೀರಿ? ಚೆನ್ನಪ್ಪ ಚೆನ್ನಗೌಡ. ವಾವ್, ಕೇಳೋಣವಾ? ಶೂರ್. ಚೆನ್ನಪ್ಪ ಚೆನ್ನಗೌಡ ಕುಮ್ಮರ ಮಾಡಿದ ಕೊಡನವ್ವ. ಚೆನ್ನಪ್ಪ ಚೆನ್ನಗೌಡ ಕುಮ್ಮರ ಮಾಡಿದ ಕೊಡನವ್ವ. ಚಂದಕ
ಕೊಡನವ್ವ ಚಂದಕ ತಂದೇನಾ ತಂಗಿ ನೀರಿಗೆ ಬಂದೇನಾ ಚಂದಕ ತಂದೇನಾ ತಂಗಿ ನೀರಿಗೆ ಬಂದೇನಾ ಬಾಳಿಯ ಬನದಾಗ ನ ಹೆಂಗ ಬಾಗಿ ಬರಲವ್ವ ಬಾಗಿಯ ಬನದಾಗ ನ ಹೆಂಗ ಬಾಗಿ ಬರಲವ್ವ ಚಂದಕ ತಂದೇನಾ ತಂಗಿ ನೀರಿಗೆ ಬಂದೇನಾ ಚಂದಕ ತಂದೇನಾ ತಂಗಿ ನೀರಿಗೆ ಬಂದೇನಾ ಚೆನ್ನಪ್ಪ ಚನ್ನಗೌಡ ಕುಂಬರ ಮಾಡಿದ ಕೊಡನವ್ವ ಚೆನ್ನಪ್ಪ ಚನ್ನಗೌಡ ಕುಂಬರ ಮಾಡಿದ ಕೊಡನವ್ವ ಚಂದಕ ತಂದೇನಾ ತಂಗಿ ನೀರಿಗೆ ಬಂದೇನಾ ಚಂದಕ ತಂದೇನಾ ತಂಗಿ ನೀರಿಗೆ ಬಂದೇನಾ ಚಂದಕ ತಂದೇನಾ ತಂಗಿ ನೀರಿಗೆ ಬಂದೇನಾ ಚನ್ನಗೌಡ ಕುಂಬರ ಮಾಡಿದ ಕೊಡನವ್ವ ಕಾವ್ಯ ಖುಷಿ ಆಯ್ತಾ ಹಾಡಿ? ಇನ್ನೊಂದು ಕೇಳಬೇಕು. ನಿಮ್ಗೆ ಖುಷಿ ಆಯ್ತಾ? ನನಗೆ ಖುಷಿ ಇದೆ. ಓಕೆ ವೇಮ್ಗಲ್ ಸರ್. ಕಾವ್ಯ ಅವರೇ, ಇದು ಮೊದಲು ಯಶವಂತ ಹಳಿಬಂಡಿ ಹಾಡಿ ತುಂಬ ಪ್ರಸಿದ್ಧಿಗೊಳಿಸಿರ್ತಕ್ಕಂಥ ಹಾಡಿದು. ಹೌದು ಸರ್. ಉತ್ತರ ಕರ್ನಾಟಕದ ಭಾಗದ ಹಾಡು. ಆದರೆ ಶರೀಪುರದ್ದು ಹಾಡು ಅಂತ ಮುನ್ರಾಜ್ ಅವರು ಹೇಳಬೇಕಿದು. ತತ್ವಪದಾನ ಇದರಲ್ಲಿ ಒಳ್ಳೆ ಎನರ್ಜೆಟಿಕ್ ಹಾಡಿದ್ದು, ತುಂಬ ಚೆನ್ನಾಗಿ ಹಾಡಿದ್ರಿ. ಇನ್ನೂ ಒಂದೆರಡು ಚರಣ ಇತ್ತು ಅಂತ ಅನಿಸುತ್ತೆ, ಆದರೂ ಚೆನ್ನಾಗಿ ಹಾಡಿದ್ರಿ, ಒಳ್ಳೆ ಎನರ್ಜೆಟಿಕ್ ಆಗಿ ಹಾಡಿದ್ರಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಧನ್ಯವಾದ ಹೇಳಿದ್ರಿ. ಧನ್ಯವಾದ ಸರ್. ಇದು ಶರೀಫ್ ಅಜ್ಜ ಬರೆದಿರೋದು ಅಂತ ಎಲ್ಲರೂ ಅಂದ್ಕೊಂಡಿರ್ತಾರೆ. ಅಲ್ಲ, ಆ ಊರಿನಲ್ಲಿ ಶರೀಫ್ ಅಜ್ಜ ಬಂದು ಒಂದು ಕಟ್ಟೆ ಮೇಲೆ ಕುಳಿತಿರ್ತಾರೆ. ಅಲ್ಲಿ ಹೆಣ್ಣುಮಕ್ಕಳು ಹೋಗ್ತಾ ಶರೀಫ್ ಅಜ್ಜನ ನೋಡಿ ಯವ್ವ ಇವನು ಯಾರ ಹೆಂಗಿದಾನ ಅಂತ ಹೇಳ್ಕ ಶರೀಫ್ ಅಜ್ಜರ ಮೇಲೆ ಹೆಣ್ಣುಮಕ್ಕಳು ಹಾಡುವಂಥ ಜನಪದ ಹಾಡು. ಚೆನ್ನಾಗಿ ಹಾಡಿದ್ರಿ. ಅದು ಮುಂದಿನ ಸಾಲುಗಳು ಹಾಡಿದ್ರೆ ಅದರ ಅರ್ಥ ಗೊತ್ತಾಗ್ತಿತ್ತು. ಆಮೇಲೆ ಮಧ್ಯದಲ್ಲಿ ನೀವು ಬಾಳಿಯ ಬನದಾಗ ಅಂತ ಹಾಡಿದ್ರಲ್ಲ, ಇನ್ನೊಂದು ಸರಿ ಹಾಡ್ಬೇಕಾರೆ ಬಾಗಿಯ ಬನದಾಗ ಅಂತ ಹಾಡಿದ್ರಿ. ಬಾಗಿಯ ಬನದಾಗ ನ ಹೆಂಗ ಬಾಗಿ ಬರಲವ್ವ. ಸಾಹಿತ್ಯ ಹಾಡ್ಬೇಕಾದ್ರೆ ಸ್ವಲ್ಪ ಎಚ್ಚರಿಕೆಯಲ್ಲಿರಬೇಕು. ಭಯ ಆಗುತ್ತೆ ಸರಿ, ಆ ಭಯ ಎಲ್ಲ ಬಿಟ್ಟಾಕಬೇಕು, ಬಿಟ್ಟು ಹಾಡಬೇಕು. ಬಂದಿರೋದೇ ಇದಲ್ವಾ, ಸ್ಪರ್ಧೆಗಲ್ವಾ? ಹಾಂ, ಆಗಲಿ, ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸರ್. ಸೂಪರ್, ಥ್ಯಾಂಕ್ ಯು. ಅರ್ಚನಾ ಮ್ಯಾಮ್. ಕಾವ್ಯ, ಹಾಂ ಮ್ಯಾಮ್. ಇದನ್ನು ಯಾವುದು ಸಿ ಶ್ರುತಿಯಲ್ಲಿ ಹಾಡಿದ್ರಾ? ಯಾಕೆ ಇದು ಆ್ಯಕ್ಚುಲಿ ಏನು ರೇಂಜಿಗೆ ಹೋಗಲ್ಲ. ನೀವು ಇನ್ನೊಂದು ಮನೆ ಹೆಚ್ಚು ಮಾಡ್ಕೊಂಡು ಹಾಡಿದರೆ ಇನ್ನೂ ಎನರ್ಜೆಟಿಕ್ ಆಗಿರ್ತಿತ್ತಲ್ಲ. ಸಿ ಶಾರ್ಪ್ ಕಂಫರ್ಟಬಲ್ ಝೋನ್ ಇತ್ತು. ಹಾಂ, ಒಂದು ನಿಮಿಷ ಡಿ ಕೊಡಿ. ಈ ಶ್ರುತಿಯಲ್ಲಿ ಬರೀ ಒಂದು ಪಲ್ವಿ ಹಾಡು. ಚೆನ್ನಪ್ಪ ಚನ್ನಗೌಡ ಕುಂಬರ ಮಾಡಿದ ಕೊಡನವ್ವ ಚೆನ್ನಪ್ಪ ಚನ್ನಗೌಡ ಕುಂಬರ ಮಾಡಿದ ಕೊಡನವ್ವ ಚಂದಕ ತಂದೇನಾ ತಂಗಿ ನೀರಿಗೆ ಬಂದೇನಾ ಚಂದಕ ತಂದೇನಾ ತಂಗಿ ನೀರಿಗೆ ಬಂದೇನಾ. ನೋಡಿ ಎಷ್ಟು ಚೆನ್ನಾಗಿ ಕೇಳಿಸ್ತಾ ಇದೆ, ತುಂಬ ಚೆನ್ನಾಗಿ ಕೇಳ್ತಾ ಇದೆ ಡಿ ಸ್ಕೇಲಲ್ಲಿ. ನೀವು ನೆಕ್ಸ್ಟ್ ಟೈಮ್ ಪ್ರಾಕ್ಟೀಸ್ ಮಾಡುವಾಗ, ಯಾಕೆಂದರೆ ಇದು ಪಲ್ಲವಿ ಚರಣ ಎರಡೂ ಒಂದೇ ಟ್ಯೂನಲ್ಲಿರೋದಲ್ವಾ, ಅದೇನು ಜಾಸ್ತಿ ವೇರಿಯೇಷನ್ ಇಲ್ಲ. ಸೊ ಅದು ನೋಡಿಕೊಂಡು ಫಿಕ್ಸ್ ಮಾಡ್ಕೋ, ಆಯಿತಾ? ಶೋರ್ ಮ್ಯಾಮ್. ಇನ್ನೊಂದು, ನೀನು ಎನರ್ಜಿ ಎಲ್ಲ ಚೆನ್ನಾಗಿತ್ತು, ಬಟ್ ಈ ಹಾಡು ನನ್ನ ಪ್ರಕಾರ ಲೈವ್ ಪರ್ಫಾರ್ಮೆನ್ಸಿಗೆ ಓಕೆ, ಕಾಂಪಿಟೇಷನ್ನಿಗಲ್ಲ. ಯಾಕಂದರೆ ಇದರಲ್ಲಿ ಏನು ವೇರಿಯೇಷನ್ಸ್ ಇಲ್ಲ, ಎಲ್ಲ ಅಲ್ಲೇ ಇರುತ್ತೆ. ಅದು ಇಟ್ಸ್ ಅ ವೆರಿ ಸಿಂಪಲ್ ಸಾಂಗ್. ನಿನ್ನ ಕೇಪಬಿಲಿಟಿ ಏನು ಅಂತ ನೀನು ಈ ವೇದಿಕೆ ಮೇಲೆ ಫಸ್ಟ್ ಚಾನ್ಸಲ್ಲೇ ತೋರಿಸ್ಬಿಡ್ಬೇಕು. ಸೊ ನಿನ್ನಲ್ಲಿ ಇನ್ನೂ ಏನೇನು ಹುದುಗಿದೆ ನೋಡೋದಕ್ಕೆ ಕೇಳೋದಕ್ಕೆ ಕಾಯ್ತಾ ಇದ್ದೀವಿ ನಾವು. ಒಳ್ಳೆಯದಾಗಲಿ. ಮುಂಬರುವ ಸುತ್ತುಗಳಲ್ಲಿ ಇನ್ನೂ ಸ್ವಲ್ಪ ಚಾಲೆಂಜಿಂಗ್ ಆಗಿರೋ ಹಾಡುಗಳನ್ನು ಆರಿಸ್ಕೊಂಡು ಹಾಡು, ಆಯಿತಾ? ಶೋರ್ ಮ್ಯಾಮ್. ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಓಕೆ ಕಾವ್ಯ ಅವರೇ, ತುಂಬ ಒಳ್ಳೆ ಇನ್ಪುಟ್ ಸಿಕ್ತು. ನಿಮ್ಮ ಕಂಫರ್ಟ್ ಝೋನಿಂದ ಹೊರಗೆ ಬಂದು ಫುಲ್ ಕಾನ್ಫಿಡೆನ್ಸಲ್ಲಿ ಸೂಪರಾಗಿ ಹಾಡಿ. ಥ್ಯಾಂಕ್ ಯು. ನಮ್ಮ ಮುಂದಿನ ಸ್ಪರ್ಧಿ ಗಿರೀಶ್ ಆನ್ ಸ್ಟೇಜ್ ಪ್ಲೀಸ್. ಹಾಯ್ ಗಿರೀಶ್, ಆರಾಮ? ಓಕೆ, ಗಿರೀಶ್ ಬಂದಾಗೆಲ್ಲ ಒಂದು ಟಂಗ್ ಟ್ವಿಸ್ಟರ್ ಅಥವಾ ಇನ್ನೊಂದು ಏನಾದರೂ ವಿಭಿನ್ನವಾಗಿ ವೇದಿಕೆ ಮೇಲೆ ತರ್ತಾರೆ. ಇವತ್ತು ಏನು ಹಾಡ್ತಿದ್ದೀರಿ?
ಇವತ್ತು ಏನು ಚಂದ ಕಾಣಿಸ್ತಾಳವ ಈಚಲ್ ಮರ್ದವು. ಓಕೆ, ಕೇಳೋಣವಾ? ಹಾಗೆ ಬರ್ಲಿ ಜೋರಾದ ಚಪ್ಪಾಳೆ ಗಿರೀಶ್ ಅವ್ರಿಗೆ. ಏನ್ ಚಂದ ಕಾಣಿಸ್ತೇವ್ವ ಈಚಲ ಮರದವ್ವ, ಏನ್ ಚಂದ ಕಾಣಿಸ್ತೇವ್ವ ಈಚಲ ಮರದವ್ವ, ನೀನು ನಾನು ಸೇರ್ದು ಅಂದ್ರೆ ಎಂಥ ಮಜುವವ್ವ, ನೀನು ನಾನು ಸೇರ್ದು ಅಂದ್ರೆ ಎಂಥ ಮಜುವವ್ವ. ಏನ್ ಚಂದ ಕಾಣಿಸ್ತೇವ್ವ ಈಚಲ ಮರದವ್ವ, ಏನ್ ಚಂದ ಕಾಣಿಸ್ತೇವ್ವ ಈಚಲ ಮರದವ್ವ, ನೀನು ನಾನು ಸೇರ್ದು ಅಂದ್ರೆ ಎಂಥ ಮಜುವವ್ವ, ಅವ್ವ ನೀನು ನಾನು ಸೇರ್ದು ಅಂದ್ರೆ ಎಂಥ ಮಜುವವ್ವ. ಎಷ್ಟೇ ದೂರದಲ್ಲಿದ್ರು ನಿನ್ನ ಹುಡಿಕೊಂಡು ಬರ್ತೀನಲ್ಲ, ಅಷ್ಟು ಚೆನ್ನಾಗಿರೋ ನಿನ್ನ ಕಾಪಾಡ್ಕೊಂಡು ಹೋಯ್ತೀನಲ್ಲ. ಎಷ್ಟೇ ದೂರದಲ್ಲಿದ್ರು ನಿನ್ನ ಹುಡಿಕೊಂಡು ಬರ್ತಿದ್ನಲ್ಲ, ಅಷ್ಟು ಚಂದಾಗಿರೋ ನಿನ್ನ ಕಾಪಾಡ್ಕೊಂಡು ಹೋಯ್ತಿದ್ನಲ್ಲ. ನೀನೇ ಅಂದ ನೀನೇ ಚಂದ ಈಚಲ ಮರ್ದವ್ವ, ನೀನೇ ಅಂದ ನೀನೇ ಚಂದ ಈಚಲ ಮರ್ದವ್ವ, ನಿನ್ನ ಸರಿಸಮ ಹೊಂದೋ ಮಂದಿ ಯಾರೂ ಇಲ್ಲವ್ವ, ನಿನ್ನ ಸರಿಸಮ ಹೊಂದೋ ಮಂದಿ ಎಲ್ಲೂ ಇಲ್ಲವ್ವ. ಯವ್ವ ಏನ್ ಚಂದ ಕಾಣಿಸ್ತೇವ್ವ ಈಚಲ ಮರ್ದವ್ವ, ನೀನು ನಾನು ಸೇರ್ದು ಅಂದ್ರೆ ಎಂಥ ಮಜುವವ್ವ, ನೀನು ನಾನು ಸೇರ್ದು ಅಂದ್ರೆ ಎಂಥ ಮಜುವವ್ವ. ಹೆಂಡ್ತಿ ಕಾಸಿನ ಸರ ಮುಡುಪಾಗಿಡ್ಲೆ ನಿನ್ಗೋಸ್ಕರ, ನನ್ನ ಹೆಂಡ್ತಿ ಕಾಸಿನ ಸರ ಮುಡುಪಾಗಿಡ್ಲೆ ನಿನ್ಗೋಸ್ಕರ, ಗದ್ದೆ ಮನೆ ಮಠ ಎಲ್ಲ ಮಾರೋಗ್ಲೇಳು ನಿನ್ಗೋಸ್ಕರ, ಗದ್ದೆ ಮನೆ ಮಠ ಎಲ್ಲ ಮಾರೋಗ್ಲೇಳು ನಿನ್ಗೋಸ್ಕರ. ಯಾರನ್ ಬಿಟ್ರು ಬಿಟ್ಬಿಡ್ತೀನಿ ಈಚಲ ಮರ್ದವ್ವ, ಯಾರನ್ ಬಿಟ್ರು ಬಿಟ್ಬಿಡ್ತೀನಿ ಈಚಲ ಮರ್ದವ್ವ, ಸಾಯೋ ಗಂಟ ನಿನ್ ಬಿಡಲ್ಲ ಸ್ವರ್ಗ ತೋರವ್ವ, ಸಾಯೋ ಗಂಟ ನಿನ್ ಬಿಡಲ್ಲ ಸ್ವರ್ಗ ತೋರವ್ವ. ಅಯ್ಯವ್ವ ಏನ್ ಚಂದ ಕಾಣಿಸ್ತೇವ್ವ ಈಚಲ ಮರ್ದವ್ವ, ಏನ್ ಚಂದ ಕಾಣಿಸ್ತೇವ್ವ ಈಚಲ ಮರ್ದವ್ವ, ನೀನು ನಾನು ಸೇರ್ದು ಅಂದ್ರೆ ಎಂಥ ಮಜುವವ್ವ, ನೀನು ನಾನು ಸೇರ್ದು ಅಂದ್ರೆ ಎಂಥ ಮಜುವವ್ವ, ನೀನು ನಾನು ಸೇರ್ದು ಅಂದ್ರೆ ಎಂಥ ಮಜುವವ್ವ, ನೀನು ನಾನು ಸೇರ್ದು ಅಂದ್ರೆ ಎಂಥ ಮಜುವವ್ವ. ಈಚಲ ಮರ್ದವ್ವ ಖುಷಿಯಿಂದ ಹಾಡ್ದ ಹುಡುಗ. ಓಕೆ, ಮುನಿರಾಜು ಸರ್. ಏನು ಚಂದಾಗಿ ಹಾಡ್ದಪ್ಪ ಗಿರೀಶ್ ರಾಜ್ಕುಮಾರ. ಆದರೆ ನನ್ನ ಸಜೆಷನ್ ಏನು ಗೊತ್ತಾ, ಏನು ಚಂದ ಕಾಣಿಸ್ತಾಳೆ ಈಚಲ ಮರದವ, ನಾನು ನೀನು ಸೇರಿದ್ರೆ ಎಂಥ ಮಜುವವ ಅಂತ ಅದರಿಂದ ಹೋಗ್ಬಿಟ್ಟು ಆಮೇಲೆ ಆಮೇಲೆ ನನ್ನ ಹೆಂಡ್ರು ಕಾಸಿನ ಸರ ಮುಡುಪಾಗಿರ್ಲಿ ನಿನ್ಗೋಸ್ಕರ ಅಲ್ವಾ, ಎಂಥ ಸಾಹಿತ್ಯ ಅದು. ನನ್ನೆಂಟಿ ಕಾಸಿನ ಸರ ಮುಡುಪಾಗಿಡ್ಲೆ ನಿನ್ಗೋಸ್ಕರ. ನೋಡಿ ಇದೆಲ್ಲ ಅರ್ಥ ಮಾಡ್ಕೊಂಡು ಆಮೇಲೆ ಅದನ್ನೆಲ್ಲ ತಗೊಂಡೋಗಿ ಅಡ ಮದುವೆಗಿದ್ವಿ ಆಗಿಲ್ಲಲ್ಲ, ಮತ್ತು ಅದೆಲ್ಲ ಮಾಡಬಾರ್ದಲ್ಲ. ಹಾಡು ಚೆನ್ನಾಗಿತ್ತು. ನನಗನ್ಸಿದೇನೆಂದರೆ ಇನ್ನೂ ಸ್ವಲ್ಪ ಮಜವಾಗಿ ಹಾಡ್ಬೋದು ಆ ಹಾಡನ್ನು. ಹಾಡುಗಾರಿಕೆಯಲ್ಲಿ ನಿನ್ನ ಥ್ರೋ ಚೆನ್ನಾಗಿದೆ, ವಾಯ್ಸ್ ಥ್ರೋ ಎಲ್ಲ ತುಂಬ ಚೆನ್ನಾಗಿದೆ, ಇನ್ನೂ ಮಜವಾಗಿ ಹಾಡ್ಬೋದು. ಓಕೆ ಅರ್ಚನಾ ಮ್ಯಾಮ್. ಒಳ್ಳೆ ವಾಯ್ಸ್ ಕಣಪ್ಪ ನಿಂದು. ಆಮೇಲೆ ಸಾಹಿತ್ಯದಲ್ಲಿ ಬರೋ ಹಾಗೇ ಮಜವಾಗಿತ್ತು, ತುಂಬ ವಿಭಿನ್ನವಾದ ಹಾಡು ಸಾಹಿತ್ಯ. ನನಗೆ ನೆನಪಿಗೆ ಬಂದಿದ್ದೇನು ಗೊತ್ತಾ, ಎಂಡ ಹೋಗ್ಲಿ ಎಡ್ತಿ ಹೋಗ್ಲಿ ಎಲ್ಲ ಕೊಚ್ಕೊಂಡೋಗ್ಲಿ, ಎಂಡ ಹೋಗ್ಲಿ ಎಡ್ತಿ ಹೋಗ್ಲಿ ಎಲ್ಲ ಕೊಚ್ಕೊಂಡೋಗ್ಲಿ, ಪರ್ಪಂಚಿರೋ ತನಕ ಮುಂದೆ ಕನ್ನಡ ಪದಗಳ್ನುಗ್ಲಿ, ಪರ್ಪಂಚಿರೋ ತನಕ ಮುಂದೆ ಕನ್ನಡ ಪದಗಳ್ನುಗ್ಲಿ, ಎಂಡ ಎಡ್ತಿ ಕನ್ನಡ ಪದಗಳು ಅಂದರೆ ರತ್ನನ್ ಪ್ರಾಣ, ಗುಂಡೆ ನೆತ್ತಿ ಕುಡ್ದ್ಬಿಟ್ಟ ಅಂದರೆ ತಕ್ಕೋ ಪದಗಳು ಬಾಣ. ಇದೇ ರೀತಿಯಲ್ಲಿ ಒಂದು ಫೀಲ್ ಕೊಡ್ತು ನೋಡಿ. ರಾಜರತ್ನಂ ಅವರು ಅವ್ರ ಜೀವನದಲ್ಲೇ ಯಾವತ್ತೂ ಮದಿರೆಯನ್ನು ಮುಟ್ಟಿದವರಲ್ಲ, ಆದರೆ ಅವ್ರು ಬರೆದಿರೋ ರತ್ನನ್ ಪದಗಳು ಒಂದು ಬರೆದಿರೋದಷ್ಟು
ಫಸ್ಟು ಕನ್ನಡದ ಮೇಲೆ ಎಂಡದ ಮೇಲೆ ಎಂಥ ಒಂದು ಕಲ್ಪನೆ, ಏನು ಕನೆಕ್ಷನ್ನು, ಅದ್ಭುತ, ಅದೆಲ್ಲ ಅದ್ಭುತ. ಅದೇ ರೀತಿಯ ಒಂದು ಅದ್ಭುತವಾದ ಹಾಡು ಇವತ್ತು ಇನ್ನೊಂದು ಶೈಲಿಯಲ್ಲಿ ಕೇಳೋದಕ್ಕೆ ಸಿಕ್ತು, ಇನ್ನೊಂದು ವರ್ಷನ್ ಥರ. ಕೆಲವು ಕಡೆ ಸ್ವಲ್ಪ ಫ್ಲ್ಯಾಟ್ ಹೋಗ್ತಾ ಇತ್ತು ನೀನು ಹಾಡುವಾಗ, ಅದು ಶ್ರುತಿ ಕಡೆ ಇನ್ನೊಂದು ಸ್ವಲ್ಪ ಗಮನ ಕೊಟ್ಟರೆ ಅದ್ಭುತವಾಗಿರುತ್ತೆ. ಆಮೇಲೆ ಎಲ್ಲ ಚೆನ್ನಾಗಿ ಹೋಗ್ತಾಯಿದ್ದಿ. ಲಾಸ್ಟಲ್ಲಿ ಹೈ ಪಿಚ್ ಹಾಡುವಾಗ ನಿನಗೆ ಸ್ವಲ್ಪ ಗಂಟ್ಲು ಹೊಡಿತು. ಬಹುಶಃ ನಿನಗೆ ಧ್ವನಿ ರೀಸೆಂಟಾಗಿ ಒಡೆದು ಆ ಟೈಮಲ್ಲಿ ಹೆಚ್ಚು ಪ್ರಾಕ್ಟೀಸ್ ಮಾಡಿದೆಯೋ ಏನು ಕತೆನೋ ಗೊತ್ತಿಲ್ಲ ನನಗೆ. ಕಾಪಾಡ್ಕೋಬೇಕಪ್ಪ ಧ್ವನಿನ. ಆವಾಗಲೇ ಹೇಳಿದಾಗೆ ಕರೇಜ್ ಪ್ರಾಕ್ಟೀಸ್ ಮಾಡಿ ನೀನು ಕೂಡ. ಓಕೆ, ಆಲ್ ದಿ ಬೆಸ್ಟ್. ವೇಮಗಲ್ ಸರ್. ಗಿರೀಶ್, ಎಂಡ ಈಚಲು ಮರ ಇದ್ರ ಹಿಂದೆ ಹೋದರೆ ಕಾಸಿನ ಸಾರನು ಹೋಗ್ಬಿಡುತ್ತೆ, ಸಂಸಾರನೂ ಎಕ್ಕುಟ್ಟೋಗುತ್ತೆ. ತಮಾಷೆಗೋಸ್ಕರ ಬರೆದಿರ್ತಕ್ಕಂಥ ಹಾಡಿದು. ಟಿ ತಿಮ್ಮೇಶ್ ಅಂತೇಳ್ಬಿಟ್ಟು ಅವರು ಜಾನಪದದಲ್ಲಿ ಭಾಳಷ್ಟು ಆಸಕ್ತಿ ಇದೆ, ಅವ್ರು ಬರೆದಿರ್ತಕ್ಕಂಥ ಹಾಡಿದು. ಹಾಗಾಗಿ ತುಂಬ ಥ್ರೋ ಇದೆ ನಿಮ್ಮದು ವಾಯ್ಸು. ನಮ್ಮ ಕಡಬಗೆರೆ ಅವರು ಹೇಳಿದಾಗೆ ಇನ್ನೂ ಒಳ್ಳೊಳ್ಳೆ ಹಾಡುಗಳು ನೀವು ಪ್ರಾಕ್ಟೀಸ್ ಮಾಡಿ ವೇದಿಕೆ ಮೇಲೆ ನೀವು ಹಾಡ್ಬೋದು ಅಂತ ನನಗನ್ಸುತ್ತೆ. ಥ್ಯಾಂಕ್ ಯು ಗಿರೀಶ್, ಗುಡ್ ಲಕ್. ಇವತ್ತಿನ ನಮ್ಮ ಗಾನ ಸಿಂಚನ ಕಾರ್ಯಕ್ರಮವನ್ನು ನೋಡಿದ್ರಿ ಅಲ್ಲ, ಎಂಜಾಯ್ ಮಾಡಿದ್ರಿ ಅಲ್ಲ. ಹಾಗಿದ್ರೆ ಮತ್ತೆ ಸಿಗೋಣ ನಾಳಿನ ಸಂಚಿಕೆಯಲ್ಲಿ. ನಮಸ್ಕಾರ. ಕನ್ನಡದ ಹಕ್ಕಿಗಳ ಕುಹು ಕುಹುಗಾನ, ಜನಮನದ ಪದ ಪಯಣ ಗಾನ ಸಿಂಚನ. ಕನ್ನಡದ ಹಕ್ಕಿಗಳ ಕುಹು ಕುಹುಗಾನ, ಜನಮನದ ಪದ ಪಯಣ ಗಾನ ಸಿಂಚನ. ಜನಪದರ ಅನುಭವದ ಮಧುರಯಾನ, ರಂಗಸುಧಾ ತತ್ವ ಪದದ ಗಾನ ಸಿಂಚನ. ಚಂದನದ ಅಂಗಳದಿ ಗೀತ ಚಾರಣ, ಭಾವಧ್ಯಾನ ಸಿನಿಗಾನ ಗಾನ ಸಿಂಚನ. ಚಂದನದ ಅಂಗಳದಿ ಗೀತ ಚಾರಣ, ಭಾವಧ್ಯಾನ ಸಿನಿಗಾನ ಗಾನ ಸಿಂಚನ. ಕನ್ನಡದ ಹಕ್ಕಿಗಳ ಕುಹು ಕುಹುಗಾನ, ಜನಮನದ ಪದ ಪಯಣ ಗಾನ ಸಿಂಚನ. ಕನ್ನಡದ ಹಕ್ಕಿಗಳ ಕುಹು ಕುಹುಗಾನ, ಜನಮನದ ಪದ ಪಯಣ ಗಾನ ಸಿಂಚನ. ಜನಪದರ ಅನುಭವದ ಮಧುರಯಾನ, ರಂಗಸುಧಾ ತತ್ವ ಪದದ ಗಾನ ಸಿಂಚನ. ಚಂದನದ ಅಂಗಳದಿ ಗೀತ ಚಾರಣ, ಭಾವಧ್ಯಾನ ಸಿನಿಗಾನ ಗಾನ ಸಿಂಚನ. ಚಂದನದ ಅಂಗಳದಿ ಗೀತ ಚಾರಣ, ಭಾವಧ್ಯಾನ ಸಿನಿಗಾನ ಗಾನ ಸಿಂಚನ. ಕನ್ನಡದ ಹಕ್ಕಿಗಳ ಕುಹು ಕುಹುಗಾನ, ಜನಮನದ ಪದ ಪಯಣ ಗಾನ ಸಿಂಚನ. ಕನ್ನಡದ ಹಕ್ಕಿಗಳ ಕುಹು ಕುಹುಗಾನ, ಜನಮನದ ಪದ ಪಯಣ ಗಾನ ಸಿಂಚನ. ಜನಪದರ ಅನುಭವದ ಮಧುರಯಾನ, ರಂಗಸುಧಾ ತತ್ವ ಪದದ ಗಾನ ಸಿಂಚನ. ಚಂದನದ ಅಂಗಳದಿ ಗೀತ ಚಾರಣ, ಭಾವಧ್ಯಾನ ಸಿನಿಗಾನ ಗಾನ ಸಿಂಚನ. ಚಂದನದ ಅಂಗಳದಿ ಗೀತ ಚಾರಣ, ಭಾವಧ್ಯಾನ ಸಿನಿಗಾನ